ಹಾಯ್ ಹಲೋ ನಮಸ್ಕಾರ. ಕ್ರಿಕ್ ಫ್ಯಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ನವೆಂಬರ್ 15 ಇವತ್ತು IPL ರಿಟೆನ್ಷನ್ಗೆ ಲಾಸ್ಟ್ ಡೇ. ಬಿಫೋರ್ 5 PM ಎಲ್ಲ ಟೀಮರು ತಮ್ಮ ರಿಟೆನ್ಷನ್ ಲಿಸ್ಟ್ನ IPL ಕಮಿಟಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಅದೇ ರೀತಿ ಈ ವರ್ಷ ಒಂದು ಆಶ್ಚರ್ಯ ಅಂದರೆ ಏನಪ್ಪ ಅಂದರೆ, ಎಲ್ಲ ವರ್ಷದಲ್ಲೂ 1 ಟ್ರೇಡ್ ಆಗೋದು, 2 ಟ್ರೇಡ್ ಆಗೋದು. ಈ ವರ್ಷ ಆಗಲೇ ಹತ್ತತ್ರ 10 ಟ್ರೇಡ್ಗಳು ಮುಗಿದಿದ್ದಾವೆ. ಇನ್ನು ಎಷ್ಟು ಆಗ್ತಾವೆ ಅಂತ ಕಾದು ನೋಡೋಣ. ಮೊದಲನೇದಾಗಿ ಬಿಗ್ಗೆಸ್ಟ್ ಟ್ರೇಡ್ ಆಫ್ ದ IPL ಅಂತಲೇ ಹೇಳ್ಬೋದು. ರವೀಂದ್ರ ಜಡೇಜಾ ಚೆನ್ನೈಯಿಂದ ರಾಜಸ್ಥಾನ್ ರಾಯಲ್ಸ್ಗೆ ಟ್ರೇಡ್ ಆಗಿದ್ದಾರೆ. ಇವರು ಟ್ರೇಡ್ ಆಗ್ತಾರೆ ಅಂತ ತುಂಬ ದಿನಗಳಿಂದನೂ ಅಪ್ಡೇಟ್ ಬರ್ತಾನೆ ಇತ್ತು. ಅದೇ ರೀತಿ 14 ಕ್ರೋರ್ಗೆ ಚೆನ್ನೈಯಿಂದ ರಾಜಸ್ಥಾನ್ಗೆ ಟ್ರೇಡ್ ಆಗಿದ್ದಾರೆ. ಆ್ಯಂಡ್ ಸೆಕೆಂಡ್ ಪ್ಲೇಯರ್ ಬಂದುಬಿಟ್ಟು ಸಂಜು ಸ್ಯಾಮ್ಸನ್. ಲಾಸ್ಟ್ ಇಯರ್ IPL ಇಂದನೇ ಸಂಜು ಸ್ಯಾಮ್ಸನಿಗೂ ಹಾಗೂ RR ಮ್ಯಾನೇಜ್ಮೆಂಟಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಅಂತ ಕೇಳಿ ಬರ್ತಾ ಇತ್ತು. ರಾಜಸ್ಥಾನ್ನಿಂದ ಸಂಜುನು ಹೊರಗೆ ಬರಬೇಕು ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು. ಅದೇ ರೀತಿ ರಾಜಸ್ಥಾನ್ ಅವರು ಚೆನ್ನೈಗೆ ಸಂಜು ಸ್ಯಾಮ್ಸನ್ನ 18 ಕ್ರೋರ್ಗೆ ಟ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಥರ್ಡ್ ಪ್ಲೇಯರ್ ಬಂದುಬಿಟ್ಟು ಸ್ಯಾಮ್ ಕರಣ್ ಚೆನ್ನೈಯಿಂದ ರಾಜಸ್ಥಾನ್ ರಾಯಲ್ಸ್ಗೆ 2.4 ಕ್ರೋರ್ಗೆ ಟ್ರೇಡ್ ಆಗಿದ್ದಾರೆ. ಆ್ಯಕ್ಚುಲಿ ಇದು ರಾಜಸ್ಥಾನಿಗೆ ಒಳ್ಳೆ ಇದಂತಲೇ ಹೇಳ್ಬೋದು. ಯಾಕಂದರೆ 2.4 ಕ್ರೋರ್ಗೆ ಒಬ್ಬ ಒಳ್ಳೆ ಆಲ್ರೌಂಡರ್ ರಾಜಸ್ಥಾನಿಗೆ ಸಿಕ್ಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಶಾಕಿಂಗ್, ಇದೊಂಥರ ಅಪ್ಡೇಟು ಇರಲಿಲ್ಲ, ಏನೂ ಇರಲಿಲ್ಲ. ಸಡನ್ನಾಗಿ ಮೊಹಮ್ಮದ್ ಶಮಿ 10 ಕ್ರೋರ್ಗೆ ಲಕ್ನೋ ಸೂಪರ್ ಜಾಯಿಂಟ್ಸ್ಗೆ ಟ್ರೇಡ್ ಆಗಿದ್ದಾರೆ. ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ಏನಕ್ಕೆ ಈ ಥರ ಇಷ್ಟೊಂದು ಫಾಸ್ಟ್ ಬೌಲರ್ಸ್ನ ತೊಗೊತಿದ್ದಾರೆ ಅಂತ ಇನ್ನೂ ನನಗೆ ಗೊತ್ತಾಗಲಿಲ್ಲ. ಅವರಲ್ಲಿ ಆವೇಶ್ ಖಾನ್ ಇದ್ದರು, ಆಕಾಶ್ದೀಪ್ ಇದ್ದರು. ಆ್ಯಂಡ್ ತುಂಬ ಜನ ಇಂಡಿಯನ್ ಫಾಸ್ಟ್ ಬೌಲರ್ಸ್ ಯೂನಿಟ್ ಇತ್ತು. ಮತ್ತು ಮೊಹಮ್ಮದ್ ಶಮಿಗೆ 10 ಕೋಟಿ ತೊಗೊಂಡಿದ್ದಾರೆ. ಇದೊಂಥರ ಡಿಸಪಾಯಿಂಟಿಂಗ್ ಟ್ರೇಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೊಹಮ್ಮದ್ ಶಮಿ ಅವರು ಇವಾಗ ಎಲ್ಲೂ ಇಂಡಿಯಾ ಟೀಮಲ್ಲಿ ಆಡ್ತಾ ಇಲ್ಲ, ಮುಂಚಿನ ಥರ ಪರ್ಫಾರ್ಮೆನ್ಸ್ಗಳು ಕೊಡ್ತಾ ಇಲ್ಲ. ಅವ್ರನ್ನ 10 ಕೋಟಿಗೆ ತೊಗೊಂಡಿರೋದು ಒಂಥರ ಲಾಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಮಯಾಂಕ್ ಮಾರ್ಕಂಡೇಯ. ಇವರು KKR ಟೀಮಿಂದ ಮುಂಬೈಗೆ 30 ಲಕ್ಷಕ್ಕೆ ಆಲ್ ಕ್ಯಾಶ್ ಟ್ರೇಡ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಅರ್ಜುನ್ ತೆಂಡೂಲ್ಕರ್ ಅವರು MIL ಇದ್ದರೆ ಅವರು ಮುಂದೆ ಅವರು ಇದಿಲ್ಲ, ಫ್ಯೂಚರ್ ಇಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ಅವರು ಲಕ್ನೋಗೆ ಟ್ರೇಡ್ ಆಗಿದ್ದಾರೆ. ಆಲ್ ಕ್ಯಾಶ್ ಟ್ರೇಡ್ ಇದು ಕೂಡ 30 ಲಕ್ಷಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಇದು ನನಗೆ ಸರ್ಪ್ರೈಸಿಂಗ್ ಆಗಿತ್ತು, ನಿತೀಶ್ ರಾಣಾ ರಾಜಸ್ಥಾನಿಂದ DCಗೆ 4.2 ಕ್ರೋರ್ಗೆ ಟ್ರೇಡ್ ಆಗಿದ್ದಾರೆ. ಲಾಸ್ಟ್ ಇಯರು ನಿತೀಶ್ ರಾಣಾ ಒಳ್ಳೆ ಪರ್ಫಾರ್ಮೆನ್ಸೇ ರಾಜಸ್ಥಾನ ರಾಯಲ್ಸಿಗೆ ಕೊಟ್ಟಿದ್ದರು. ಬಟ್ 4.2 ಕ್ರೋರ್ಗೆ DCಗೆ ಹೋಗಿದ್ದಾರೆ. ಇದು DCಗೆ ಒಳ್ಳೆ ನ್ಯೂಸೇ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ಡೊನೋವನ್ ಫೆರೇರಾ. ಇವರು ಸೌತ್ ಆಫ್ರಿಕನ್ ಆಲ್ರೌಂಡರ್ಸು. ಇವರು DCಯಲ್ಲಿದ್ದರು, ಇವಾಗ ರಾಜಸ್ಥಾನ್ ರಾಯಲ್ಸಿಗೆ 1 ಕ್ರೋರಿಗೆ ಟ್ರೇಡ್ ಆಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ಲೇಯರ್ ಬಂದುಬಿಟ್ಟು ರುಟರ್ಫರ್ಡ್. ಇವರು GTಯಲ್ಲಿದ್ದರು, ಲಾಸ್ಟ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದರು. 2.6 ಕ್ರೋರ್ಗೆ ಮುಂಬೈಗೆ ಟ್ರೇಡ್ ಆಗಿದ್ದಾರೆ. ಆ್ಯಂಡ್ ಲಾಸ್ಟ್ ಪ್ಲೇಯರ್ ಬಂದುಬಿಟ್ಟು ಶಾರ್ದೂಲ್ ಠಾಕೂರ್. ಇವರು ಲಾಸ್ಟ್ ವರ್ಷ ಅನ್ಸೋಲ್ಡ್ ಆಗಿದ್ದರು. ಆಮೇಲೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಅವರು ತೊಗೊಂಡಿದ್ರು. ಇನಿಷಿಯಲ್ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟರು. ಮುಂಬೈಗೂ ಒಂದು ಬ್ಯಾಕಪ್ ಫಾಸ್ಟ್ ಬೌಲರ್ಸ್ ಬೇಕಾಗಿದ್ರೇನು, ಹಾಗಾಗಿ ಇವರು ಲಕ್ನೋಯಿಂದ MIಗೆ 2 ಕ್ರೋರ್ಗೆ ಬೇಸ್ ಪ್ರೈಸಿಗೆ ಆಲ್ ಕ್ಯಾಶ್ ಡೀಲಾಗಿ ಟ್ರೇಡ್ ಆಗಿದ್ದಾರೆ.